7ನೇ ತರಗತಿ ಕನ್ನಡ ಪದ್ಯ ಭಾಗ 3 ಭಾಗ್ಯದ ಬಳೆಗಾರ ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಬಳೆಗಾರ ಎಲ್ಲಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ? ಉತ್ತರ: ಬಳೆಗಾರ ತನ್ನ ತವರೂರಿಗೆ ಹೋಗಿ ಬರಬೇಕೆಂದು ಹೆಣ್ಣು ಹೇಳುತ್ತಾಳೆ. ಪ್ರಶ್ನೆ 2. ತಾಯಿಯ ಮನೆ ಯಾವ ರೀತಿ ಇದೆ? ಉತ್ತರ: ತಾಯಿಯ ಮನೆಯು ಅಂಚಿನ ಮನೆ ಹಾಗೂ ಕಂಚಿನ ಕದವನ್ನು ಹೊಂದಿದೆ. ಪ್ರಶ್ನೆ 3. ಚಪ್ಪರದ ನಡುವೆ ತಾಯಿ ಯಾವ ಆಟ ಆಡುತ್ತಾಳೆ? ಉತ್ತರ: ತಾಯಿಯು ಮುತ್ತಿನ ಚಪ್ಪರದ ನಟ್ಟ ನಡುವೆ ಪಗಡೆ ಆಟವನ್ನು ಆಡುತ್ತಾಳೆ. ಪ್ರಶ್ನೆ 4. ಹಡೆದವನಿಗೆ ಯಾವ ಬಣ್ಣದ ಬಳೆ ಎಂದರೆ ಆಸೆ? ಉತ್ತರ: ಹೆತ್ತವನಿಗೆ ಅಚ್ಚ ಕೆಂಪಿನ ಬಳೆ ಮತ್ತು ಹಸಿರು ಗೀರಿನ ಬಳೆ ಎಂದರೆ ತುಂಬಾ ಆಸೆ. ಮುಖ್ಯ ಪ್ರಶ್ನೆ 2. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ತವರು ಮನೆಗೆ ಹೋಗಲು ಗುರುತುಗಳೇನು? ಉತ್ತರ: ತವರು ಮನೆಗೆ ಹೋಗುವ ದಾರಿಯ ಬಲಗಡೆಗೆ ಬಾಳೆ ಗಿಡಗಳು ಮತ್ತು ಎಡಗಡೆಗೆ ಸೀಬೆ ಗಿಡಗಳು ಇವೆ. ದಾರಿಯಲ್ಲಿ ಆಲೆಗಳು ಆಡುತ್ತಿರುತ್ತವೆ, ಗಾಣಗಳು ತಿರುಗುತ್ತಿರುತ್ತವೆ ಹಾಗೂ ನವಿಲು ಮತ್ತು ಸಾರಂಗಗಳು ನಲಿಯುತ್ತಿರುತ್ತವೆ. ಇವೇ ತವರು ಮನೆಗೆ ಹೋಗಲು ಇರುವ ಗುರುತುಗಳು. ಪ್ರಶ್ನೆ 2. ತವರು ಮನೆ ನೋಡಲು ಹೇಗಿದೆ? ಉತ್ತರ: ತವರು ಮನೆಯು ಅಂಚಿನ ಮನೆಯಾಗಿದ್ದು ಕಂಚಿನ ಕದವನ್ನು ಹೊಂದಿದೆ. ಅಲ್ಲಿ ಮಿಂಚಿನಂತೆ ಹೊಳೆಯುವ 2 ಗಿಳಿಗಳು ಕಾಣಿಸುತ್ತವೆ. ಮನೆಯ ಅಂಗಳದಲ್ಲಿ ಮುತ್ತಿನ ಚಪ್ಪರವನ್ನು ಹಾಕಲಾಗಿದ್ದು ಅದರ ನಟ್ಟ ನಡುವೆ ಹೆತ್ತ ತಾಯಿಯು ಪಗಡೆ ಆಟ ಆಡುತ್ತಿರುತ್ತಾಳೆ. ಹೀಗೆ ತವರು ಮನೆ ನೋಡಲು ಅತ್ಯಂತ ಸುಂದರವಾಗಿದೆ. ಮುಖ್ಯ ಪ್ರಶ್ನೆ 3. ಕೆಳಗಿನ ವಾಕ್ಯಗಳಂತೆ ಅರ್ಥ ಕೊಡುವ ಸಾಲುಗಳನ್ನು ಪದ್ಯದಲ್ಲಿ ಗುರುತಿಸಿ. ವಾಕ್ಯ 1. ನಿನ್ನ ತವರೂರು ನನಗೇನು ಗೊತ್ತು? ಪದ್ಯದಲ್ಲಿರುವ ಸಾಲು: ನಿನ್ನ ತವರೂರ ನಾನೇನು ಬಲ್ಲೆನು. ವಾಕ್ಯ 2. ಅಲ್ಲಿದೆ ನನ್ನ ತವರೂರು. ಪದ್ಯದಲ್ಲಿರುವ ಸಾಲು: ಅಲ್ಲಿರುವುದು ನನ್ನ ತವರೂರು. ವಾಕ್ಯ 3. ನನ್ನ ತವರು ಮನೆಯ ಮಾಡು ಅಂಚಿನದು, ನನ್ನ ತವರು ಮನೆಯ ಬಾಗಿಲು ಕಂಚಿನದು. ಪದ್ಯದಲ್ಲಿರುವ ಸಾಲು: ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ. ವಾಕ್ಯ 4. ಎಲೆ ಬಳೆಗಾರನೇ, ನವಿಲು ಸಾರಂಗ ಅಲ್ಲಿ ಕುಣಿಯುತ್ತವೆ. ಪದ್ಯದಲ್ಲಿರುವ ಸಾಲು: ನವಿಲು ಸಾರಂಗ ನಲಿತಾವೆ ಬಳೆಗಾರ. ವಾಕ್ಯ 5. ಬಳೆಗಾರ ನನ್ನ ತಾಯಿ ಅವಳೇ. ಪದ್ಯದಲ್ಲಿರುವ ಸಾಲು: ಅವಳೇ ಕಾಣೋ ನನ್ನ ಹಡೆದವ್ವ. ವಾಕ್ಯ 6. ಬಳೆಗಳನ್ನು ನನ್ನ ತವರು ಮನೆಗೆ ತೆಗೆದುಕೊಂಡು ಹೋಗು. ಪದ್ಯದಲ್ಲಿರುವ ಸಾಲು: ಬಳೆಗಾರ ಕೊಂಡೋಗೋ ನನ್ನ ತವರೂರಿಗೆ. ವಾಕ್ಯ 7. ನನ್ನ ತಾಯಿಗೆ ಅಚ್ಚ ಕೆಂಪಿನ ಹಸಿರು ಗೀರಿನ ಬಳೆ ಎಂದರೆ ತುಂಬಾ ಇಷ್ಟ. ಪದ್ಯದಲ್ಲಿರುವ ಸಾಲು: ಅಚ್ಚ ಕೆಂಪಿನ ಬಳೆ ಹಸಿರು ಗೀರಿನ ಬಳೆ ಎನ್ನ ಹೆಡೆದವ್ವಗೆ ಬಲು ಆಸೆ. ಪ್ರಶ್ನೆ 6. ಈ ಪದ್ಯದಲ್ಲಿ ಮತ್ತೆ ಮತ್ತೆ ಬರುವ ಸಾಲುಗಳನ್ನು ಗುರುತಿಸಿ. ಅವು ಪದ್ಯದ ಅರ್ಥಕ್ಕೆ ಹೇಗೆ ಶಕ್ತಿ ಕೊಟ್ಟಿವೆ ಎಂದು ಗಮನಿಸಿ. ಈ ಜನಪದ ಗೀತೆಯಲ್ಲಿ ಪ್ರತಿಯೊಂದು ಚರಣದ ಕೊನೆಯಲ್ಲಿ ಈ ಕೆಳಗಿನ ಸಾಲುಗಳು ಪಲ್ಲವಿಯಂತೆ ಪುನರಾವರ್ತನೆಯಾಗುತ್ತವೆ. ಅವುಗಳೆಂದರೆ: ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರೂರ್ಗೆ, ಮುತ್ತೈದೆ ಎಲೆ ಎಣ್ಣೆ ತೋರು ಬಾರೆ ತವರೂರ, ಅಲ್ಲಿರುವುದು ನನ್ನ ತವರೂರು. ಈ ಸಾಲುಗಳು ಪದ್ಯದ ಅರ್ಥಕ್ಕೆ ಹೇಗೆ ಶಕ್ತಿ ಕೊಟ್ಟಿವೆ? ಹೆಣ್ಣು ಮಗಳು ತನ್ನ ತವರು ಮನೆಯನ್ನು ಎಷ್ಟು ಹಂಬಲಿಸುತ್ತಾಳೆ ಮತ್ತು ಅವಳಿಗೆ ತನ್ನ ತಾಯಿಯ ಮೇಲಿನ ಪ್ರೀತಿ ಎಷ್ಟು ಅಪಾರ ಎಂಬುದನ್ನು ಈ ಪುನರಾವರ್ತನೆ ಸಾಲುಗಳು ಎತ್ತಿ ತೋರಿಸುತ್ತವೆ. ಬಳೆಗಾರ ಮತ್ತು ಹೆಣ್ಣಿನ ನಡುವಿನ ಮಾತುಕತೆ ಪದ್ಯದುದ್ದಕ್ಕೂ ಜೀವಂತವಾಗಿರಲು ಈ ಸಾಲುಗಳು ಸಹಾಯ ಮಾಡುತ್ತವೆ. ಕೇಳುಗರಿಗೆ ತವರಿನ ಚಿತ್ರಣ ಕಣ್ಣಿಗೆ ಕಟ್ಟುವಂತೆ ಮಾಡಲು ಇವು ಶಕ್ತಿ ತುಂಬುತ್ತವೆ. ಮುಖ್ಯ ಪ್ರಶ್ನೆ 7. ನಮ್ಮ ಮನೆಯ ಗುರುತನ್ನು ಇನ್ನೊಬ್ಬರಿಗೆ ತಿಳಿಸಲು ನಾವು ಸೂಚಿಸುವ ಸ್ಥಳಗಳನ್ನು ಈ ಪದ್ಯದ ಹೆಣ್ಣಿನ ಗುರುತಿನ ಮಾತುಗಳಿಗೆ ಹೋಲಿಸಿ. ಪದ್ಯದಲ್ಲಿ: ದಾರಿಯ ಬಲಕ್ಕೆ ಬಾಳೆಗಿಡ, ಎಡಕ್ಕೆ ಸೀಬೆ ಗಿಡ ಇವೆ. ಹಳ್ಳಿಗಳಲ್ಲಿ ಇರುವ ಆಲೆ ಮನೆ, ಗಾಣ, ಅಲ್ಲಿ ತಿರುಗಾಡುವ ನವಿಲು ಮತ್ತು ಜಿಂಕೆಗಳನ್ನು ಗುರುತಾಗಿ ನೀಡುತ್ತಾಳೆ. ನಮ್ಮ ಮನೆ: ದೊಡ್ಡ ಆಲದ ಮರ ಕಾಣಿಸುತ್ತದೆ, ಬೇವಿನ ಮರವಿರುವ ತಿರುವು, ಖಾಲಿ ಸೈಟಿನ ಪಕ್ಕದ ಮನೆ ಎಂದು ಹೇಳುತ್ತೇವೆ. ಪದ್ಯದಲ್ಲಿ: ಅದು ಅಂಚಿನ ಮನೆ ಮತ್ತು ಅದಕ್ಕೆ ಕಂಚಿನ ಕದ ಇದೆ ಎಂದು ಹೇಳುತ್ತಾಳೆ. ನಮ್ಮ ಮನೆ: ಹಸಿರು ಬಣ್ಣದ ಗೇಟ್ ಇರೋ ಮನೆ,
3 ಅಂತಸ್ತಿನ ಬಿಲ್ಡಿಂಗ್, ಮನೆಯ ಮುಂದೆ ನೇಮ್ ಬೋರ್ಡ್ ಇದೆ ಎಂದು ಹೇಳಿ ಗುರುತು ಸಿಗುವಂತೆ ಮಾಡುತ್ತೇವೆ. ಪದ್ಯದಲ್ಲಿ ಮನೆಯ ಅಂಗಳದಲ್ಲಿ ಮುತ್ತಿನ ಚಪ್ಪರ ಇರುತ್ತದೆ. ಅಲ್ಲಿ ನನ್ನ ತಾಯಿ ಪಗಡೆ ಆಡುತ್ತಿರುತ್ತಾಳೆ ಎಂದು ಹೆಣ್ಣು ಮಗಳು ತನ್ನ ತಾಯಿಯನ್ನೇ ಗುರುತಾಗಿ ನೀಡುತ್ತಾಳೆ. ನಮ್ಮ ಮನೆ ಮುಂದೆ ಕಾರು ಅಥವಾ ಬೈಕು ನಿಂತಿರುತ್ತದೆ. ಅಂಗಳದಲ್ಲಿ ಅಜ್ಜ ಕೂತಿರುತ್ತಾನೆ ಎಂದು ಹೇಳಿ ಪರೀಕ್ಷಿಸುತ್ತೇವೆ. ಕೆಳಕಂಡ ನುಡಿಗಟ್ಟುಗಳನ್ನು ಗಮನಿಸಿ. ನುಡಿಗಟ್ಟು: ಕಿಡಿಕಾರು. ವಾಕ್ಯ: ದುರ್ಯೋಧನನನ್ನು ಕಾಣುತ್ತಲೇ ಭೀಮನು ಕಿಡಿಕಾರಿದನು. ನುಡಿಗಟ್ಟು: ತಲೆದೂಗು. ವಾಕ್ಯ: ಯಕ್ಷಗಾನ ಪಾತ್ರಧಾರಿಯ ಕುಣಿತ ಕಂಡು ಪ್ರೇಕ್ಷಕರು ತಲೆದೂಗಿದರು. ನುಡಿಗಟ್ಟು 3: ಮುಖ ಅರಳು. ವಾಕ್ಯ: ತಾಯಿಯನ್ನು ಕಾಣುತ್ತಲೇ ಮಗುವಿನ ಮುಖ ಅರಳಿತು. ನುಡಿಗಟ್ಟು ಮೇಲುಗೈ. ವಾಕ್ಯ: ಹಾಕಿ ಆಟದಲ್ಲಿ ಭಾರತದ ಮಹಿಳೆಯರು ಜಪಾನ್ ವಿರುದ್ಧ ಮೇಲುಗೈ ಸಾಧಿಸಿದ್ದಾರೆ. ಕೆಳಗೆ ನೀಡಿರುವ ನುಡಿಗಟ್ಟುಗಳನ್ನು ಬಳಸಿ ವಾಕ್ಯ ರಚಿಸಿ. ನುಡಿಗಟ್ಟು 1: ಅಡ್ಡದಾರಿ ಹಿಡಿ. ವಾಕ್ಯ: ಸುಲಭವಾಗಿ ಹಣ ಗಳಿಸಬೇಕೆಂಬ ಆಸೆಗೆ ಬಿದ್ದು ಇಂದಿನ ಕೆಲವು ಯುವಕರು ಅಡ್ಡದಾರಿ ಹಿಡಿಯುತ್ತಿದ್ದಾರೆ. ನುಡಿಗಟ್ಟು 2: ಎತ್ತಿದ ಕೈ. ವಾಕ್ಯ: ನಮ್ಮ ಶಾಲೆಯ ರಾಮನು ಚಿತ್ರಕಲೆ ಬಿಡಿಸುವುದರಲ್ಲಿ ಎತ್ತಿದ ಕೈ. ನುಡಿಗಟ್ಟು 3: ನೀರಿಗೆ ಹಾಕು. ವಾಕ್ಯ: ಮೂರ್ಖರಿಗೆ ಮಾಡುವ ಉಪದೇಶ ನೀರಿಗೆ ಹಾಕಿದಂತಾಗುತ್ತದೆ. ನುಡಿಗಟ್ಟು 4: ಬೇರೂರು. ವಾಕ್ಯ: ಸಮಾಜದಲ್ಲಿ ಇಂದಿಗೂ ಕೆಲವು ಮೂಢನಂಬಿಕೆಗಳು ಆಳವಾಗಿ ಬೇರೂರಿವೆ. ನುಡಿಗಟ್ಟು ಮೈಬಗ್ಗಿಸು. ವಾಕ್ಯ: ಮೈಬಗ್ಗಿಸಿ ಕೆಲಸ ಮಾಡಿದರೆ ಕೆಲಸ ಆಗುವುದರ ಜೊತೆಗೆ ದೈಹಿಕ ವ್ಯಾಯಾಮದಿಂದ ಆರೋಗ್ಯವೂ ಲಭಿಸುತ್ತದೆ.